ನನ್ನ ಮೊಮ್ಮಗ ರಾಜ್ಕುಮಾರ್ ನಂಗಿದ್ದ. ಇವಳು ಬಂದು ಜೈಲ್ಗೆ ಹೋಗೋಕೆ ಮಾಡ್ಬಿಟ್ಲು. ಶಾಸ್ತ್ರಿಗಳೇ, ಪಡ್ಕೊಂಡೆ ನನ್ನ ಮಗನಿಗೆ ಈ ಮದುವೆ ಬೇಡ ಅಂತ. ಅವ್ನು ನನ್ನ ಮಾತೇ ಕೇಳಿಲ್ಲ, ನಮಗೆ ಗೊತ್ತಿಲ್ಲದೆ ಮದುವೆ ಮಾಡ್ಕೊಂಡ. ಕೊನೆಗೆ ಜೈಲ್ಗೂ ಹೋಗಿ ಬಂದ. ಬೌ ಯಾಕವ ಹಿಂಗೆಲ್ಲ ಮಾತಾಡಿಯೆ? ನಮ್ಮ ಸಿದ್ದು ಭಾವನವ್ರನ್ನ ಮದುವೆ ಆಗಕ್ಕೆ ಮುಂಚೆನೇ ಇದೆಲ್ಲ ನಡೆದೋಗಿತ್ತು. ಸುಮ್ಮನೆಲ್ಲ ತಪ್ಪು ಭಾವನವ್ರ ಮೇಲೆ ಯಾಕಾಕಿರಿ? ನೋಡ್ಲಾ, ಯಾವಾಗ ಆಗದೆ ಅನ್ನೋದು ಮುಖ್ಯ ಅಲ್ಲ, ಇವಳು ಬಂದಾಗ್ತಾನೆ ಇದೆಲ್ಲ ಆಗಿರೋದು. ಜೇ, ನಾಲ್ಕು ನ್ಯಾಯ ಹೇಳಕ್ ಕರ್ಕೊಂಡು ಹೋಗ್ಬೇಕು ನಿನ್ನ. ಊರವ್ರನ್ನೆಲ್ಲ ಒಡೆದು ಇಬ್ಬಾಗ ಮಾಡ್ಬಿಡ್ತಿದ್ದೆ. ಸುಮ್ಮ ಕೂತ್ಕೊಳ್ಳ ಜೇ. ಗುರುಗಳೇ, ಇದಕ್ಕೆ ಪರಿಹಾರ ಏನು ಅಂತ ಹೊಸ ಹೇಳಿರ? ಇವೇ ಮರಿಗೌಡ್ರೆ, ಇರೋದು ಒಂದೇ ಪರಿಹಾರ. ಗಂಡ ಹೆಂಡತಿ ಇಬ್ರು ಬೇರೆ ಆಗೋದು. ಏನ್ ಹೇಳ್ತಿದ್ರಿ ಗುರುಗಳೇ? ಇಬ್ರು ಒಟ್ಟಿಗೆ ಇರಕ್ಕೆ, ಚಂದಾಗಿ ಜೀವನ ಮಾಡಕ್ಕೆ ಅಂತ ಮದುವೆ ಆದ್ರೆ ನೀವು ನೋಡ್ರೆ ದೂರ ಆಗ್ಬೇಕು ಅಂತ ಹೇಳ್ತಾ ಇದ್ದೀರಲ್ಲ? ಲೇ ಮರಿಗೌಡ, ಅವರಿಬ್ಬರನ್ನ ದೂರ ಮಾಡಕ್ ಹೇಳ್ತಾ ಇಲ್ಲ ಕಣ್ಲ, ಜಾತಕದ ದೋಷ ಪರಿಹಾರ ಆಗೋದು ಕೇಳ್ತಾ ಇರೋದು. ಸರಿಯಾಗಿ ಹೇಳಿದ್ರಿ ಅಮ್ಮ ನೀವು. ನೋಡಿ ಮರಿಗೌಡ್ರೆ, ನನ್ನ ಕೆಲಸ ಹತ್ರ ಇರೋದನ್ನ ದೂರ ಮಾಡೋದಲ್ಲ. ಈ ಜಾತಕದಲ್ಲಿ ಏನಿದೆಯೋ ಅದನ್ನ ನಾನು ಹೇಳ್ತಾ ಇರೋದು. ಈಗ ಅವರಿಬ್ರು ದೂರ ಆಗದೆ ಹೋದ್ರೆ ದೋಷ ಪರಿಹಾರ ಆಗೋದಿಲ್ಲ. ನಲವತ್ತೆಂಟು ದಿವಸಗಳ ಕಾಲ ಅವರಿಬ್ರು ದೂರ ಆಗಲೇಬೇಕು. ಏನಾದರೂ ನನ್ನ ಮಾತನ್ನ ನಂಬದೆ ಅವರಿಬ್ರು ಒಂದಾದ್ರೆ ತಾಯಿ, ನಿಮ್ಮ ಮಗನಿಗೆ ಜೈಲೇ ಗತಿ. ನೋಡಿ ತಾಯಿ, ನನ್ನ ಮಾತು ಕೇಳದೆ ಹೋದ್ರೆ ಜೈಲಿನಲ್ಲೇ ಇರೋ ಹಾಗಾದ್ರೂ ಆಗ್ಬೋದು. ಯಾಕೆ ಅಂದ್ರೆ ನಿಮ್ಮ ಮಗ ಸಿದ್ದೇಗೌಡಂದು ರಾಮನ ಜಾತಕ ತಾಯಿ. ರಾಮ ಹೇಗೆ ವನವಾಸ ಅನುಭವಿಸಿದ್ನೋ ನಿಮ್ಮ ಮಗನೂ ಅನುಭವಿಸೋದು ತಪ್ಪಿದ್ದಲ್ಲ.